ಯಾವ ಹೆಣ್ಣು ಇವತ್ತು ಹಸೆ ಮನೆ ಮೇಲೆ ಇರ್ಬೇಕಿತ್ತು, ಇವತ್ತೇನು ಬೀದಿಗೆ ತಂದಿಸಿದಾನೆ. ಇವನು ಮಾಡ್ತಿರೋ ದಾನ, ಇವನು ಮಾಡ್ತಿರೋ ಧರ್ಮ ಎಲ್ಲವೂ ನಮ್ಮ ಕಣ್ಣಿಗೆ ಇವನು ಬಳಿತಿರೋ ಮಸಿ. ಬಿಡಿ ಬಿಡಿ ಇವನ. ಸೂರ್ಯಪ್ರಕಾಶ, ಬನ್ನಿ. ನಿನ್ನ ಮನೆಗೆ ಬೆಂಕಿ ಬೀಳ, ನೀನ್ ಹಾಳಾಗ್ ಹೋಗ. ಯಾವ ತಾಯಿ ಓಡಲು ಇವತ್ತು ಸುಟ್ಟು ಉರಿತಿದ್ಯೋ ಆ ತಾಯಿ ಶಾಪ ನಿನ್ ಮನೆ ಸುಡ್ದೆ ಬಿಡಲ್ಲ. ವಿನಯ್ ನಿಂತ್ಕೋ. ಕೃಷ್ಣನ್ ಹತ್ರ ಏನೋ ಮಾತಾಡ್ದೆ, ನಿನ್ನನ್ನೇ ಕೇಳ್ತಾ ಇರೋದು ಏನ್ ಮಾತಾಡ್ದೆ ಅಂತ. ಪರವಾಗಿಲ್ಲ ಬಿಡು, ನೀ ಹೇಳ್ದೆ ಹೋದ್ರು ನನಗ್ ಗೊತ್ತು. ನೋಡು ವಿನಯ್, ಇಷ್ಟು ವರ್ಷ ನೀವು ಮಾಡಿದ ಕೆಲ್ಸಗಳಿಗೆ ನಿನ್ ಜೊತೆನೆ ನಿಂತು ನಾನು ಸಪೋರ್ಟ್ ಮಾಡ್ಕೊಂಡು ಬಂದೆ. ಆದ್ರೆ ಈಗ ನೀನ್ ತಗೊಂಡಿರೋ ನಿರ್ಧಾರಕ್ಕೆ ನಾನು ವಿರುದ್ಧವಾಗಿ ನಿಂತ್ಕೋಬೇಕಾಗತ್ತೆ. ಅಣ್ಣ ನೋಡಿದ್ರೆ ಬೇರೆ ಮನೆ ಹುಡುಗಿನ ಈ ಮನೆಗೆ ಸೊಸೆಯಾಗಿ ತಂದ್ಕೊಂತೀನಿ ಅಂತ ಮಾತು ಕೊಟ್ಟು ಬಂದಿದ್ದಾನೆ. ನೀನ್ ನೋಡಿದ್ರೆ ಆ ಕಲ್ಯಾಣಿನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಸೊಸೆಯಾಗಿ ತರ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಏನೋ ಆಗಿದೆ ನಿನ್ಗೆ. ನಮ್ಮ ಕುಟುಂಬದಲ್ಲಿ ಒಂದು ಸಲ ಒಬ್ಬರಿಗೆ ಮಾತು ಕೊಟ್ರೆ ಮುಗೀತು ಕಣೋ. ಬಟ್ಟೆನ ಬದಲಾಯಿಸಾಗಲ್ಲ. ಮರ್ಯಾದೆ ಅನ್ನೋದೇ ನಮ್ಮ ಮನೆಗೆ ಅಡಿಪಾಯ ಕಣೋ. ನೀನ್ ಆ ಕಲ್ಯಾಣಿನ ಈ ಮನೆ ಒಳಗಡೆ ಕರ್ಕೊಂಡ್ ಬಂದ್ರೆ ಅತ್ತೆ, ನನ್ನಿಂದ ಆಗಿರೋ ಅನಾಹುತಕ್ಕೆ ಅಲ್ಲೊಂದು ಜೀವ ಪ್ರತಿ ಕ್ಷಣ ನಳ್ತಾ ಇದೆ. ಅದನ್ನ ಕಣ್ಣಿಗೆ ಕಾಣ್ತಾ ಇಲ್ವಾ? ವಿನಯ್, ಆ ಹುಡುಗಿ ಮದ್ವೆಗೆ ಎಷ್ಟು ದುಡ್ಡು ಸಹಾಯ ಬೇಕೋ ಅಷ್ಟನ್ನು ನಾವು ಮಾಡೋಣ. ಬೇರೆ ಹುಡುಗನ್ ಬೇಕಾದ್ರೆ ಹುಡುಗಿ ಮದ್ವೆನೂ ಮಾಡೋಣ. ಆದ್ರೆ ಆ ಹುಡುಗಿ ಮಾತ್ರ ಈ ಮನೆಗೆ ಸೊಸೆಯಾಗಿ ಬರೋದು ಅಸಾಧ್ಯ ಕಣೋ. ಅರ್ಥ ಮಾಡ್ಕೋ. ಅಣ್ಣನ್ ಮುಂದೆ ರಂಪಾಟ ಮಾಡ್ಬೇಡ. ಇಲ್ಲಿಗೆ ಬಿಟ್ಬಿಡು. ಅಮ್ಮ ಅವ್ರೆ, ಅಶಿಶು, ಇದೆಲ್ಲ ಅಣ್ಣ ಅಣ್ಣ ಏನಾಯ್ತಣ್ಣ? ಏನಿದು ಪೆಟ್ಟು? ಹೇಗಾಯ್ತು ಹೇಳಣ್ಣ. ಮರಿಯಪ್ಪ ಅವ್ರೆ ಹೇಗಾಯ್ತಿದಲ್ಲ? ಅಮ್ಮ ಅದು ಏನಾಯ್ತು ಅಂತ ಅಂದ್ರೆ ಏನಿಲ್ಲ, ನಮ್ಮ ಅಂಗಡಿಯಲ್ಲಿ ಹಳೆ ಕಬೋರ್ಡ್ ಇತ್ತು, ರಾಡು ಓಪನ್ ಆಗಿದೆ. ನಾನು ಆ ಕಡೆ ಹೋದಾಗ ಹೆಚ್ಚಾಗಿ ಸುಳ್ಳು ಹೇಳ್ತಿದ್ಯಾ ಅಣ್ಣ? ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ, ಏನೋ ಕೆಟ್ಟದಾಗುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ನಿನಗೆ ಪೆಟ್ಟು ಬಿದ್ದಿದೆ, ಅಲ್ಲಿ ನೋಡಿದ್ರೆ ಕೃಷ್ಣನ ಪೊಲೀಸ್ ಅವರು ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಅಟ್ಯಾಕ್ ಆಗಿದೆ. ಅವನ ಮೇಲೆ ಅಟ್ಯಾಕ್ ಆಗಿದೆ. ಅಪ್ಪ, ಇದೆಲ್ಲ ಪಕ್ಕ ಸ್ಕೆಚಪ್ಪ. ಯಾರೋ ಜೈಲಲ್ಲಿ ಕೃಷ್ಣನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅಪ್ಪ, ನಮ್ಗೆ ಇವಾಗಿರೋದು ಒಂದೇ ದಾರಿ. ನಾವು ಕೃಷ್ಣನ ಬೇಲ್ ಮೇಲೆ ಹೊರ ಕರ್ಸ್ಬೇಕು. ಪ್ಲೀಸ್ ಅಪ್ಪ, ಒಪ್ಪಿಗೆ ಕೊಡಿ ಅಪ್ಪ. ಇಲ್ಲ ಅಂದ್ರೆ ಕೃಷ್ಣ ಮನೆಗೆ ಬರಲ್ಲಪ್ಪ. ಅಲ್ಲಿ 4 ಗೋಡೆ ಮಧ್ಯೆ ಉಸಿರು ಬಿಟ್ಬಿಡ್ತಾನಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಬೇಯಿಲ್ಲ, ಜಾಮೀನು ಕೊಟ್ಟು ಅವನನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ಬರ್ಬೋದು. ಆದ್ರೆ ಸೂರ್ಯಪ್ರಕಾಶ್ ಮಾನ ಹೋಯ್ತಲ್ಲ, ಅದನ್ನ ಯಾವ ಕೋರ್ಟ್ ಕೊಡುತ್ತೆ? ಸ್ವಲ್ಪ ದಿನ ಅಲ್ಲೇ ಇರಲಿ, ಅನುಭವಿಸ್ಲಿ, ಅನುಭವ ಆಗ್ಲಿ. ಅದನ್ನು ಶಿಕ್ಷೆ ಅಂತ ತಗೋಬಾರ್ದು, ಅವನು ಪ್ರಾಯಶ್ಚಿತ್ತ ಅಂತ ತಗೊಂಡು ಬರ್ಬೇಕು. ಏನಾಗಿದೆ ಅಣ್ಣ ನಿಂಗೆ? ಯಾವ ಕಟ್ಕೊಂತರ ಆಡ್ತಿದ್ಯಾ? ಈ ಸ್ಥಿತಿಯಲ್ಲೂ ಹೀಗೆ ಆಡ್ಬೇಡ ಅಣ್ಣ. ಅವ್ನು ನಿನ್ ಸ್ವಂತ ಮಗ. ಓ, ಸಮಾಜದ ಗೌರವ ಕಂಜಿ ನಿನ್ನ ಸ್ವಂತ ಮಗನ್ನ ನೀನು ಪರಾಯಿನಾಗಿ ಮಾಡ್ತಿದ್ಯಾ ಅಣ್ಣ? ಏನಂದೆ ಯಶೋಧ ನೀನು? ಗೌರವನ ನನ್ನನ್ನು ಕೇಳ್ತಾ ಇದೀಯ ಪ್ರಶ್ನೆ ನೀನು? ಸತ್ಯ, ಧರ್ಮ, ನಿಷ್ಠೆ ಈ ಸೂರ್ಯಪ್ರಕಾಶ್ಗೆ ಉಸಿರು. ಯಾವತ್ತು ಅದಕ್ಕೆ ಧಕ್ಕೆ ಬರುತ್ತೋ ಅವತ್ತು ನಾನು ಬದುಕಿರೋದೇ ಇಲ್ಲ. 3 ಹೊತ್ತು ನೀನು ಕೃಷ್ಣ 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 ಅಂತ ಕೃಷ್ಣ ಜಪ ಮಾಡ್ತಾ ಇರ್ತೀಯ. ತಪ್ಪು ಅಂತ ನಾನು ಹೇಳಲಿಲ್ಲ. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ನೀನು ಪ್ರೀತಿ ವಾತ್ಸಲ್ಯ ಕೊಟ್ಟು ಚೆನ್ನಾಗಿ ಬೆಳೆಸಿದ್ಯಾ. ಆದರೆ ಅವನು ಯಾವತ್ತಾದ್ರೂ ಈ ಮನೆಗೆ ಒಳ್ಳೆ ಮಗನಾಗಿದ್ದಾನ? ಬೇಡ, ಒಳ್ಳೆ ಮನುಷ್ಯನಾಗಿದ್ದಾನ? ಇಲ್ವಲ್ಲ. ಆದರೆ ಇದೇ ವಯಸ್ಸಿನ ಮಗ ಆ ಕುಟುಂಬದಲ್ಲಿ
ತಾಯಿ 3 ಜನ ತಂಗಿಯರನ್ನು ಸಾಕುವ ಜವಾಬ್ದಾರಿ ತಗೊಂಡು ಒಬ್ಬನೇ ದುಡಿದು ಆ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದ. ಇವತ್ತು ಅವನೇ ಇಲ್ಲ, ನಾವು ಕೊಂದುಬಿಟ್ವಿ ಅವರು. ಆ ಕುಟುಂಬದ ಗತಿ ಏನು? ವಯಸ್ಸಾದ ತಾಯಿ ವಯಸ್ಸಿಗೆ ಬಂದ 3 ಮಕ್ಕಳನ್ನ ಇಟ್ಕೊಂಡು ಅವ್ರು ಹೇಗೆ ನಿಭಾಯಿಸ್ತಾಳೆ? ಹೇಗೆ ಆ ಮಕ್ಕಳು ಮದುವೆ ಮಾಡ್ತಾಳೆ? ನೀನೊಂದು ಹೆಣ್ಣಾಗಿ ಆ ಹೆಣ್ಣು ಮಕ್ಕಳ ದುಃಖ ನಿಂಗೆ ಅರ್ಥ ಆಗತ್ತಾ? ನೋವು ನಿಂಗೆ ಅರ್ಥ ಆಗತ್ತಾ? ನನಗೆ 3 ಹೊತ್ತು ಆ ಚಿಂತೆ, ನೀನು ಕೃಷ್ಣನ ಚಿಂತೆ ಇಲ್ಲ ನನಗೆ. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅವ್ರಿಗೆ ನಾನು ಯಾವ್ದಾದ್ರು ಒಂದು ರೂಪದಲ್ಲಿ, ಯಾವ್ದಾದ್ರು ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಹಾತೊರಿತಾ ಇದ್ದೀನಿ. ಹಾಗೆ ಮಾಡೋದ್ರಿಂದ ನನ್ನ ಕುಟುಂಬ ಕಂಡುಕೊಂಡಿರೋ ಪಾಪ ಕಡಿಮೆ ಆಗುತ್ತೆ ಅಂತಲ್ಲ, ಆ ಕುಟುಂಬ ಸದಸ್ಯರ ಕಣ್ಣೀರು ಕಡಿಮೆ ಆಗುತ್ತೆ ಅಂತ. ಏನು ಕೇಳಿದೆ ನೀನು? ಗೌರವ ನನಗೆ? ಇದು ಅಂತರಂಗದ ಪ್ರಶ್ನೆ, ಅಂತರಂಗದ ಪ್ರಶ್ನೆ. ರುಕು, ಕಲ್ಯಾಣಿ, ರುಕು. ಯಾಕತ್ತೆ? ಯಾಕೆ ಕೂಗ್ತಿದ್ದೀರಾ? ಗೆದ್ದಿರೋದಕ್ಕೆ ಕೂಗ್ತಿಲ್ಲ, ಬೀಗ್ತಾ ಇದ್ದೀನಿ. ಆ ಸೂರ್ಯಪ್ರಕಾಶ್ ಇವತ್ತು ನನ್ನ ಕೈಯಿಂದ ರಕ್ತದ ರುಚಿ ನೋಡಿದಾನೆ. ಇಷ್ಟು ದಿನ ನಾವು ಅನುಭವಿಸಿದ ನೋವಿನ ಸ್ಯಾಂಪಲ್ ಕೊಟ್ಟು ಅವನ ತಲೆ ಸೀಳ್ ಬಂದಿದ್ದೀನಿ. ನಿಜವಾಗ್ಲೂನಾ? ಏನ್ ಮಾಡಿದ್ರಿ ಅತ್ತೆ? ಸ್ವಲ್ಪ ಬಿಡಿಸಿ ಹೇಳಿ. ನಮ್ಮ ಏರಿಯಾಕ್ಕೆ ಆ ಸೂರ್ಯಪ್ರಕಾಶ್ ನೀರಿನ ಟ್ಯಾಂಕ್ ಓಪನ್ ಮಾಡಕ್ ಬಂದಿದ್ದ. ಜನರ ಮುಂದೆ ದೊಡ್ಡ ಜನದ ತರ ಪೋಸ್ ಕೊಡ್ತಾ ಇದ್ದ. ಕಲ್ಲು ತಗೊಂಡು ಗುರಿ ಇಟ್ಟು ಹಣೆಗೆ ಹೊಡೆದೆ ನೋಡು, ಹಣೆಯಿಂದ ರಕ್ತ ಸುರಿತಾ ಇತ್ತು. ಅವನ ಆಳುಗಳು ಹೆದರ್ಕೊಂಡು ಅವನನ್ನ ಕಾರೊಳಗೆ ಕರ್ಕೊಂಡು ಹೋಗ್ಬಿಟ್ರು. ಅಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಏನ್ ಮಾಡಿದ್ರಿ? ಅಲ್ಲ, ಹಿರಿಯರಾಗಿ ನೀವೇ ಆವೇಶದಲ್ಲಿ ಕಾನೂನು ಕೈ ತಗೊಂಡ್ರೆ ಹೇಗೆ? ನಾವು ಬಿದ್ರು ಸರಿ, ಬೇರೆಯವ್ರನ್ನೂ ಕೆಳಗೆ ಎಳಿತೀವಿ ಅನ್ನೋದು ಕ್ರೂರತನ ಆಗತ್ತೆ. ರುಕು, ನೀನು ಹೆದ್ರ ಪುಕ್ಲಿ. ಅವನು ನಮ್ಮ ಸಂಸಾರನ ಚೂರ್ ಮಾಡಿದಾಗ್ಲೂ ಸುಮ್ಮನೆ ಇದ್ವಿ. ಅದಕ್ಕೆ ಇವತ್ತು ನಾನೇ ಅವನಿಗೆ ಪಾಠ ಕಲಿಸಿದ್ದೀನಿ. ನೀತಿ ಪಾಠ ಬೇಕಾಗಿರೋದು ನಮಗಲ್ಲ, ಪ್ರಾಣ ತೆಗ್ದಿರೋ ಪಿಶಾಚಿಗಳವರು. ಹೋಗಿ ಅವ್ರಿಗೆ ಹೇಳು. ನೀತಿ ಪಾಠ ಅಲ್ಲಮ್ಮ, ಇದು ನ್ಯಾಯವಾಗಿ ನಡ್ಕೊಳ್ಳೋದು ಅಂತ ಹೇಳ್ತಾರೆ. ಮುಯಿ ಅಂದ್ರೆ ಎಲ್ಲರೂ ಸೋಲ್ತೀವಿ. ಇಂಥ ಕೆಲಸ ಮಾಡಿಬಿಟ್ರೆ ಅಪ್ಪ. ಏನಪ್ಪ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕಿತ್ತಪ್ಪ. ಹೇಳಪ್ಪ. ಈ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಪ್ಪ.